ಇಲ್ಲೊಂದು ಹೊಸದಾಗಿ ಒಂದು ಹುತ್ತ ರೆಡಿ ಆಗ್ತಾ ಉಂಟು ಕ್ರಮೇಣ. ಈಗ ಇದು ಹೊಸ ಹುತ್ತ, ಗೆದ್ದಲೀಗ ಕಟ್ಟಿದ್ದಷ್ಟೇ. ಇನ್ನು ಇದು ಅಪ್ಡೇಟ್ ಆಗಿ ಮತ್ತೆ ಗೊತ್ತುಂಟಲ್ಲ ಏನಾಗ್ತದಂತ ಎಲ್ರಿಗೂ ಕೂಡ. ಹಾವು ಬಂದು ಕೂತ್ಕೊಳ್ತದೆ, ಆ ಬಳಿಕ ಅದೇ ಫಿಕ್ಸ್ ಆಗ್ತದೆ. ಅಲ್ಲಿ ಯಾವುದೋ ಒಂದು ಆಟ ಆಗ್ತಾ ಉಂಟು, ಅದು ಥ್ರೋಬಾಲ ವಾಲಿಬಾಲ ಏನಂತ ಇಲ್ಲ ಅದು ನೋಡಿ, ಅದ ಫುಟ್ಬಾಲ ಯಾವುದಂತ ಇಲ್ಲ ನೋಡಿ. ಹಾಯ್, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಈ ಪ್ಲೇಸ್ ನೀವು ಈಗಾಗಲೇ ಹಲವು ಬಾರಿ ನನ್ನ ವೀಡಿಯೋಸ್ನಲ್ಲಿ ನೋಡಿರಬಹುದು. ಈಗ ಮತ್ತೊಮ್ಮೆ ಬಂದಿದ್ದೇನೆ ಇದೇ ಪ್ಲೇಸ್ಗೆ. ಈಗಾಗಲೇ ಮಳೆ ಎಲ್ಲ ಬಂದು ನೋಡಿ ಹಸಿರಾಗಿ ಆಗಿ ಉಂಟೆಲ್ಲ. ಒಂದು ಸ್ಟೇಡಿಯಂ ಥರ ಒಂದು ಸುಂದರವಾದ ಒಂದು ಗುಡ್ಡ ಪ್ರದೇಶ ಇದು. ಯಾವಾಗಲೂ ಒಂದು ಟೆನ್ಷನ್ ಆಗಿರಬಹುದು ಅಥವಾ ಖುಷಿ ಆಗಿರಬಹುದು, ಈ ಸಮಯದಲ್ಲಿ ಜಾಸ್ತಿಯಾಗಿ ಬರುವುದು ಇಲ್ಲಿಗೆ. ನಾನು ಇಲ್ಲೇ ಬಂದು ಒಬ್ಬನಾದರೂ ಸರಿ, ಮಕ್ಕಳಿದ್ರೂ ಸರಿ, ಎಲ್ಲರಿದ್ದರೂ ಕೂಡ ಸರಿ, ಇಲ್ಲೇ ಬಂದು ಕೂತ್ಕೊಳ್ಳೋದು ಜಾಸ್ತಿಯಾಗಿ. ಬಹುತೇಕ ಒಂದು ಸುಂದರವಾದ ಪ್ಲೇಸ್ ಅಂತ ಹೇಳ್ಬಹುದು. ಇವತ್ತು ಈ ಪ್ರದೇಶದ ಸ್ವಲ್ಪ ವೀಡಿಯೋಸ್ ಎಲ್ಲ ತೋರಿಸ್ತೇನೆ. ನಮ್ಮದು ತುಂಬ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ, ಆಟ ಆಡ್ತಾ ಇದ್ದಾರೆ, ಅದೆಲ್ಲವನ್ನು ತೋರಿಸ್ತೇನೆ. ಅದೇ ರೀತಿ ನೋಡುವ ಬನ್ನಿ ಏನೆಲ್ಲ ಉಂಟಂತ ಇಲ್ಲಿ. ಎಲ್ಲೆಲ್ಲ ಸ್ಪೆಷಲ್ ಎಲ್ಲ ತುಂಬ ಐಟಮ್ಸ್ ಎಲ್ಲ ಉಂಟು, ಅದೆಲ್ಲ ಈಗ ಮುಗಿದಿರಬಹುದು. ಒಂದು ತಿನ್ನುವುದು ಸಣ್ಣ ಸಣ್ಣ ಫ್ರೂಟ್ಸ್ ಈ ಕಾಡಲ್ಲಿ ಆಗ್ತದಲ್ಲ, ಕರಂಡೆ ಆಗಿರ್ಬೋದು, ಮತ್ತು ತುಂಬ ಉಂಟಲ್ಲ, ಅದೆಲ್ಲ ಉಂಟು. ನೋಡುವ ಬನ್ನಿ ಯಾವ ರೀತಿ ಎಲ್ಲ ಯಾವುದೆಲ್ಲ ಇದೆ ಅಂತ. ಅದೇ ರೀತಿ ಮಕ್ಕಳೆಲ್ಲ ಯಾವ ರೀತಿ ಆಟ ಆಡ್ತಾರೆ, ಹೇಗೆ ಆಟ ಆಡ್ತಾ ಇದ್ದಾರೆ ಎಲ್ಲ ನೋಡೋಣ ಬನ್ನಿ. ನೋಡಿ ಇಲ್ಲೆಲ್ಲ ಈ ರೀತಿ ಉಂಟು. ಇಲ್ಲಿ ಒಂದು ಇದು ಯಾವುದಂತ ನೀವು ಹೇಳಿ. ಇದೊಂದು ಸಣ್ಣದೊಂದು ಫ್ರೂಟ್ಸ್, ಕಾಡು ಹಣ್ಣು ಅಂತ ಹೇಳ್ತಾರೆ. ನನಗೆ ಸರಿಯಾಗಿ ಗೊತ್ತಿಲ್ಲ, ನಾವೆಲ್ಲ ಚಿಕ್ಕದಿರುವಾಗ ಅಂತ ಬೆಲ್ಲಿ ಫಲ ಅದೇ ರೀತಿ ನೋಡುವ ತಿನ್ನುವಂಥದ್ದೇ. ನಮ್ಮ ಡ್ಯಾನಿಶ್ ಅದನ್ನು ತಿಂತಾ ಇದ್ದಾನೆ, ತಿನ್ನುವಂಥದ್ದೇ. ನಾವು ಕೂಡ ಸಂದಿರುವಾಗ ಇದೆಲ್ಲ ತಿಂದೇ ಬಂದವರು, ಆದರೆ ಕೂಡ ಅದರ ಹೆಸರು ಸರಿಯಾಗಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ನಮ್ಮದು ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ಹೆಸರು ಇರ್ತದೆ. ಹಾಗೆ ನಿಮ್ಮೂರಲ್ಲಿ ಯಾವ ಹೆಸರಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಫಲಕ್ಕೆ ನೋಡಿ, ಅದರ ಎಲೆ ಎಲ್ಲ ಈ ರೀತಿ ಇರ್ತದೆ ನೋಡಿ, ಎಲೆ ಈ ರೀತಿ ಇರ್ತದೆ. ಈಗೆಲ್ಲ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿ ಕರೀತಾರಲ್ಲ, ಅದಕ್ಕೆ ಅದರ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ. ಇದು ಚೂರಿ ಮುಳ್ಳದೆಲ್ಲ ಉಂಟು. ಈಗ ಸ್ವಲ್ಪ ಬೇಸಿಗೆ ಕಾಲ ಮುಗಿಯುವ ಹಂತಕ್ಕೆ ಬರುವಾಗ ಸಾಧಾರಣವಾಗಿ ಎಲ್ಲ ಫ್ರೂಟ್ಸ್ ಮುಗೀತದೆ ನೋಡಿ. ಕರಂಡೆಯ ಗಿಡ ಉಂಟು, ಕರಂಡೆಕಾಯಿ, ಅದು ಕೂಡ ಖಾಲಿ ಉಂಟು. ಹೂವು ಅಲ್ಲಿ ಒಂದಿರ್ಬೋದು ಕೆಳಗಡೆ. ನೋಡ ನಮ್ಮ ಅಶ್ಪ ನೋಡಿ, ಅಶ್ಪ ಬಂದಿದ್ದಾನೆ ನಮ್ಮ ಜೊತೆ. ಅದೇ ರೀತಿ ಅಲ್ಲಿ ಒಂದು ಟೀಮ್ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ. ಮತ್ತೊಂದು ಅಲ್ಲಿ ಕಾರ್ ಎಲ್ಲ ಬಂದಿದೆ, ಅದು ಸ್ವಲ್ಪ ದೊಡ್ಡವರ ಟೀಮು. ಹೌದು, ಫ್ಯಾಮಿಲಿ ಒಂದು ಕಾರ್ ಬಂದಿದೆ ನೋಡಿ. ಅಲ್ಲಿ ದೂರದಲ್ಲಿ ಉಂಟು, ನಿಮಗೆ ಕಾಣ್ತಾ ಇರ್ಬೋದು, ಝೂಮ್ ಆಗ್ತಾ ಇಲ್ಲ. ಪ್ಲಸ್ ನೋಡಿ ಇಲ್ಲಿಬ್ಬರು ಮಕ್ಕಳಿದ್ದಾರೆ. ಅದೇ ರೀತಿ ಇಲ್ಲಿ ಏನಿದೆ ಅಂತ ನೋಡುವ. ಇಲ್ಲಿ ಎಲ್ಲ ಗುಡ್ಡವೇ, ಇಲ್ಲಿ ಕೂಡ ಏನಿಲ್ಲ. ಮತ್ತು ಇದು ಗೊತ್ತುಂಟಲ್ಲ ಚೂರಿ ಮುಳ್ಳು, ಆಯ್ತಿದ್ದು ನೋಡಿ. ಕೊನೆಯದಾಗಿ ಫೈನಲ್ ಆಗಿ ಒಣಗಿ ಹೋಗಿದೆ, ನೋಡ್ತಾ ಇರ್ಬೋದು. ಒಂದೆರಡಿದೆ, ಅದು ಕೂಡ ಒಣಗಿ ಹೋಗಿದೆ. ಬೇಸಿಗೆ ಕಾಲ ಮುಕ್ತಾಯ ಹಂತಕ್ಕೆ ಎಲ್ಲ ಸಾಧಾರಣವಾಗಿ ಕಾಡು ಹಣ್ಣುಗಳು ಎಲ್ಲ ಕೂಡ ಇಲ್ಲಿ ಸ್ಟಾಪ್ ಆಗ್ತದೆ. ಆ ಕಾರಣದಿಂದ ಮುಗಿತದೆ, ಆಲ್ರೆಡಿ ಮುಗಿದಾಯಿತು, ಇನ್ನೇನಿಲ್ಲ. ಇದರಿಂದ ಇದೆಲ್ಲ ಒಣಗಿ ಹೋಗಿದೆ, ಈಗೆಲ್ಲ ಯಾರು ತಿನ್ನುವುದಿಲ್ಲ ಇದು. ಆ ಕಾರಣದಿಂದ ಯಾರು ಕೂಡ ಹತ್ತಿರ ಬರುವುದೂ ಇಲ್ಲ. ಅದರದ್ದು ಕೂಡ ಕರಂಡೆ ಕೂಡ ಹಾಗೆ ನೋಡಿ, ಕರಂಡೆ ಕೂಡ ಕಾಣ್ತಾ ಇಲ್ಲ. ಮೊನ್ನೆ ಒಂದು 10-15 ದಿನ ಮುಂಚೆ ಬರುವಾಗ ಇಲ್ಲಿ ಕರಂಡೆ ಎಲ್ಲ ಫುಲ್ ಇತ್ತು, ನನಗೆ ವಿಡಿಯೋಸ್ ಮಾಡಲಿಲ್ಲ. ಎಲ್ಲರೂ ಕೂಡ ಅದೇ ರೀತಿ ಇಲ್ಲಿ ನೋಡಿ, ಬೆಟ್ಟದ ನೆಲ್ಲಿಕಾಯಿಯ ಮರ ಉಂಟು. ಅದಕ್ಕಿಂತ ಮುಂಚೆ ನೋಡಿ ಅಲ್ಲಿ ನೋಡಿ ರನ್ನಿಂಗ್ ರೇಸ್ ಆಗ್ತಾ ಉಂಟು. ಸ್ವಲ್ಪ ಇದು ಗುಡ್ಡ ಸ್ವಲ್ಪ ಡೌನು ಸ್ಲೋಪ್ ಆಗಿ ಉಂಟು ನೋಡಿ. ಆ ಕಾರಣದಿಂದ ಎಲ್ಲರೂ ಓಡಿಕೊಂಡು ಬರಲಿಕ್ಕೆ ಬಹಳ ಖುಷಿ ಆಗ್ತದಂತೆ ಮಕ್ಕಳಿಗೆಲ್ಲ. ಅದರಿಂದ ಎಲ್ಲರೂ ಕೂಡ ಆಚೀಚೆ ಓಡ್ತಾ ಇದ್ದಾರೆ. ಬೆಟ್ಟದ ನೆಲ್ಲಿ, ಇದರ ನೆಲ್ಲಿ ಸಣ್ಣ ಸಣ್ಣ ಸೈಜ್ ಆಗ್ತದೆ, ಈ ಟೈಮಲ್ಲಿ ಆಗೋದಿಲ್ಲ ಮಾತ್ರ. ಅದು ಹೆಚ್ಚಿನ ಅಂಶ ಯಾವ ಟೈಮಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ. ನಾವು ಒಮ್ಮೆ ಬರುವಾಗ ಇದರಲ್ಲಿ ಫುಲ್ ಇತ್ತು ನೆಲ್ಲಿ, ಸ್ವಲ್ಪ ಕೊಯ್ದುಕೊಂಡೆಲ್ಲ ಹೋಗಿದ್ದೆ. ಈಗ ಇಲ್ಲ, ಎಲ್ಲ ಖಾಲಿಯಾಗಿದೆ, ಮರವೇ ಖಾಲಿಯಾಗಿದೆ, ಏನಿಲ್ಲ. ಇದು ಇಷ್ಟು ಸಣ್ಣ ಮರ ಆದರೆ ಕೂಡ ಇಷ್ಟು ದೊಡ್ಡದಾಗಲಿಕ್ಕೆ ಎಷ್ಟೋ ವರ್ಷ ಬೇಕು. 1-2 ವರ್ಷ ಅಲ್ಲ, ಸಾಧಾರಣ 10-25 ವರ್ಷ ಜಾಸ್ತಿ ಬೇಕಾಗ್ತದೆ ಇಷ್ಟು ದೊಡ್ಡದಾಗಲಿಕ್ಕೆ ಈ ಮರ ನೆಲ್ಲಿಕಾಯಿ. ಈಗೆಲ್ಲ ಹೈಬ್ರಿಡ್ ಬಂದು ಬೇಗ ಬೇಗ ಆಗ್ತದೆ ದೊಡ್ಡ ನೆಲ್ಲಿಕಾಯಿ. ಇದೆಲ್ಲ ಕಾಟ್ ಅಂತ ಹೇಳ್ತಾರಲ್ಲ, ಪಕ್ಕಾ ಲೋಕಲ್ ಅಂತಹ ನೆಲ್ಲಿಕಾಯಿ ಮರಗಳು. ಇಲ್ಲಿ ನೋಡಿ ಹಾಂ
ಎಷ್ಟು ಜನ ಬಂದಿದ್ದಾರೆ ನೋಡಿ ಇಲ್ಲಿ. ಅಲ್ಲಿ ಸೈಪು, ಹಾಂ ಇಲ್ಲಿ ಅಫಾನ್, ಜೈದು. ಇಲ್ಲೊಂದು ಗ್ರೂಪ್ ಉಂಟು ನೋಡಿ. ಶಿಕ್ಷೆ ತಂದು ಅಲ್ಲೊಂದು ಟೀಮ್ ಬಂದಿದೆ. ಒಂಥರ ಸಂಜೆ ಹೊತ್ತಿಗೆ ಬಹಳ ಖುಷಿ ಆಗ್ತದೆ, ಇಲ್ಲಿ ಬರುವಾಗ ಕೂಡ ಖುಷಿ ಆಗ್ತದೆ. ಹಾಂ ಪಲಕರಿಲ್ಲ ಪಲಕರಿ ನನ್ನ ಮೈಕ್ ಇರ್ತದಲ್ಲ, ಹಂಗೆ ಮಾತಾಡ್ತಾರಂತ ಮೈಕೆಲ್ಲ ತಗೊಂಡಿದ್ದಾರೆ ನೋಡಿ. ಈಗ ಮಾತಾಡೋದು ನೋಡಿ ಯಾವ ರೀತಿ ಅಂತ, ಮೈಕ್ ವಾಪಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಹೇಗೆ ಅಂದರೆ ವಿಡಿಯೋ ಮುಂಚೆ ಮಾತಾಡ್ತಾರೆ, ನಾವು ವಿಡಿಯೋದಲ್ಲಿ ಮಾತಾಡ್ತೇವೆ ಅಂತ. ಮೈಕ್ ಒಂದು ಸಣ್ಣದು ಮೈಕ್ ಕೈ ಕೊಟ್ಟರು ಸಾಕು, ವಿಡಿಯೋ ರೆಕಾರ್ಡ್ ಆನ್ ಮಾಡಿ. ಮಾತಾಡೋದೇ ಇಲ್ಲ ನೋಡಿ. ನೀನು ನಿಂಗಿನೇ ಹೇಳಿದಾಗ ಆಗ್ತದೆ. ಅಲ್ಲಿ ನೆಲ್ಲಿ ಉಂಟಂತ ಚೆಕ್ ಮಾಡ್ತಾ ಇದ್ದಾರೆ ಈಗ ನೋಡಿ. ಅಲ್ಲಿ ಯಾವುದೋ ಒಂದು ಆಟ ಆಗ್ತಾ ಉಂಟು, ಅದು ಥ್ರೋಬಾಲ, ವಾಲಿಬಾಲ, ಏನಂತ ಇಲ್ಲ ಅದು ನೋಡಿ. ಅದ ಫುಟ್ಬಾಲ, ಯಾವುದಂತ ಇಲ್ಲ ನೋಡಿ. ಎಲ್ಲ ರೀತಿಯ ಆಟ ಆಗ್ತಾ ಉಂಟು ನೋಡಿ. ಎರಡು ಟೀಮ್ ಇದೆ ನೋಡಿ. ಇಲ್ಲಿ ಮೂವರಿದ್ದಾರೆ, ಈ ಟೀಮಲ್ಲಿ ಮೂವರಿದ್ದಾರೆ ನೋಡಿ. ಈ ಟೀಮ್ ಮೂವರು, ಈ ಟೀಮ್ ಮೂವರು. ಇದೀಗ ಥ್ರೋಬಾಲ್ ಆಗ್ತಾ ಉಂಟು. ಇನ್ನು ಸ್ವಲ್ಪ ಹೊತ್ತಲ್ಲಿ ಅದು ವಾಲಿಬಾಲ್ಗೆ ಕನ್ವರ್ಟ್ ಆಗ್ಬೋದು, ನಂತರ ಅದು ಫುಟ್ಬಾಲ್ಗೆ ಆಗ್ಬೋದು, ಮತ್ತು ಬಾಲ್ ಸ್ವಲ್ಪ ಸಣ್ಣದಿದ್ದರೆ ಅದು ಕ್ರಿಕೆಟ್ ಕೂಡ ಆಗ್ಬೋದು. ಎಲ್ಲ ಆಗ್ತದೆ ಇಲ್ಲಿ, ಆ ರೀತಿ ಉಂಟು ಇಲ್ಲಿ ಆಟ. ಒಂದೇ ಆಟ ಅಲ್ಲ, ನಾವೀಗ ಮಾತಾಡ್ತೇವಲ್ಲ, ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ, ಮತ್ತೊಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ, ಆದರೆ ಮೊದಲು ಹೇಳಿದ ವಿಷಯ ಮರೆತೇ ಹೋಗ್ತದೆ. ಹಾಗೆ ಅದೇ ರೀತಿ ಒಂದು ಆಟದಿಂದ ಮತ್ತೊಂದು ಆಟ, ಮತ್ತೊಂದು ಆಟದಿಂದ ಮತ್ತೊಂದು ಆಟಕ್ಕೆ, ಹೀಗೆ ಹಾಗೆಲ್ಲ ಉಂಟು. ಒಟ್ರಾಸಿ ಒಂದು ಆಟ, ಹೇಗೂ ರಜೆ ಉಂಟಲ್ಲ ಮಕ್ಕಳಿಗೆ, ಹೇಗಾದರೂ ಒಂದು ಆಟ ಆದರೆ ಸಾಕು ಅಷ್ಟೇ ನೋಡಿ. ನೋಡಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಯಾವ ರೀತಿ ಕಾಣ್ತಾ ಉಂಟಂತ. ಇದು ಬೇರೆ ಬೇರೆ ವಿಡಿಯೋದಲ್ಲಿ ಬೇರೆ ಬೇರೆ ರೀತಿ ತೋರಿಸಿದ್ದೇನೆ, ಈಗ ಕೂಡ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ತುಂಬ ಫ್ಯಾಕ್ಟ್ರಿ ಇವೆ. ಇದು ಇಂಡಸ್ಟ್ರಿಯಲ್ ಏರಿಯಾಕ್ಕಿಂತ ಸ್ವಲ್ಪ ಈ ಕಡೆ ಬಂದರೆ ಆಯಿತು. ಇದೇನು ಲೆವೆಲ್ ಅಲ್ಲ, ಒಂಥರ ಗುಡ್ಡ, ನೋಡಲಿಕ್ಕೆ ಖುಷಿ ಆಗ್ತದೆ ಮಾತ್ರ ನೋಡಿ. ಫುಲ್ ಒಂಥರ ಸ್ಲೋಪಾಗಿ, ಇನ್ನು ಸ್ವಲ್ಪ ಸಮಯ ಆದ ಬಳಿಕ ಒಂದು ಜೂನಲ್ಲಿ ಫುಲ್ಲು ಇಲ್ಲಿ ಇದು ಬರ್ತದೆ ಅಂತ, ಹುಲ್ಲೆಲ್ಲ ಬರ್ತದೆ. ಆ ಬಳಿಕ ತುಂಬ ಚೆನ್ನಾಗಿ ಕಾಣ್ತದೆ. ಒಂಥರ ಫೋಟೋಶೂಟ್ಗೆ ಕೂಡ ಹೇಳಿ ಮಾಡಿಸಿದಂಥ ಜಾಗ. ಈಗಾಗಲೇ ಮೋಡ ಎಲ್ಲ ಆಗಿದೆ, ಕಂಪ್ಲೀಟ್ ಮೋಡ ಕವರ್ ಆಗಿದೆ. ಇನ್ನೇನು ಮಳೆ ಬರ್ಬೋದು, ಹೆಚ್ಚಿನ ಅಂಶ ಬೆಳಿಗ್ಗೆಯಿಂದ ಇದೇ ರೀತಿ ಇದೆ. ಅದರಿಂದ ಇನ್ನೇನು ಮಳೆಗಾಲ ಹತ್ತಿರ ಆಯ್ತಲ್ಲ, ಆ ಕಾರಣದಿಂದ ಇನ್ನೂ ಹೇಳಲಿಕ್ಕೆ ಕೂಡ ಆಗೋದಿಲ್ಲ ನೋಡಿ. ಇಲ್ಲೊಂದು ಹೊಸದಾಗಿ ಒಂದು ಹುತ್ತ ರೆಡಿ ಆಗ್ತಾ ಉಂಟು ಕ್ರಮೇಣ. ಈಗ ಇದು ಹೊಸ ಹುತ್ತ, ಗೆದ್ದಲೀಗ ಕಟ್ಟಿದ್ದಷ್ಟೇ. ಇನ್ನು ಇದು ಅಪ್ಡೇಟ್ ಆಗಿ ಮತ್ತೆ ಗೊತ್ತುಂಟಲ್ಲ ಏನಾಗ್ತದಂತ ಎಲ್ರಿಗೂ ಕೂಡ. ಹಾವು ಬಂದು ಕೂತ್ಕೊಳ್ತದೆ, ಆ ಬಳಿಕ ಅದೇ ಫಿಕ್ಸ್ ಆಗ್ತದೆ ಜಾಗ ಎಲ್ಲ, ಆ ರೀತಿ ಎಲ್ಲ ಆಗ್ತದೆ. ಈಗಷ್ಟೇ ಹೊಸದಾಗಿ ಕೆಂಪಾಗಿ ಕಾಣ್ತಾ ಉಂಟು, ಹೊಸ ಮನೆ ಥರ ನೋಡಿ. ಹೊಸದಾಗಿ ನಮ್ಮ ಗೃಹ ಪ್ರವೇಶ ಆದ ಮನೆ ಇರ್ತದಲ್ಲ, ಅದೇ ರೀತಿ ಒಳ್ಳೆಯದಾಗಿ ಕಾಣ್ತಾ ಉಂಟು ನೋಡಿ. ಫುಲ್ಲು ಕೆಂಪಾಗಿ ಉಂಟು. ಒಂದು ವೇಳೆ ಜೋರಾಗಿ ಮಳೆ ಬಂದರೆ ಎಲ್ಲ ಅಲ್ಲಿಗೆ ಅದು ಇದಾಗಿ ಕರಗಿ ಹೋಗ್ತದೆ. ಇಲ್ದಿದ್ರೆ ಏನಾದರೂ ಹಾವು ಅಥವಾ ಯಾವುದು ಸರ್ಪ ಎಲ್ಲ ಬಂದು ಕೂತ್ಕೊಳ್ತದೆ, ಮತ್ತು ಕ್ರಮೇಣ ಅಲ್ಲೇ ಫಿಕ್ಸ್ ಆಗ್ತದೆ ಈ ಗೆದ್ದಲೆಲ್ಲ ತಿಂದು. ಅದಾಗೆ ಅಲ್ಲ, ಪ್ರಾಕೃತಿಕ ನಿಯಮ ಅಂತ ಹೇಳ್ತಾರೆ, ಹಾಗೆ ಪ್ರಕೃತಿ ನಿಯಮ.
ಒಂದು ಮನೆ ಕಟ್ತದೆ, ಮತ್ತೊಂದು ಬಂದು ಕೂತ್ಕೊಳ್ತದೆ. ಇದಾಗುವಂಥದ್ದೇ ಬಹುತೇಕ ಎಲ್ಲ ಪ್ರಾಣಿಗಳಲ್ಲಾಗಿರಬಹುದು ಅಥವಾ ಮನುಷ್ಯರಲ್ಲಾಗಿರಬಹುದು. ಇಂತಹ ಹಲವಾರು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಈ ರೀತಿ ಆಗ್ತಾ ಇರ್ತದೆ. ಅದೇ ರೀತಿ ಎಲ್ಲ ನೋಡೋಣ. ನೆಕ್ಸ್ಟ್ ಮುಂದೆ ಒಳ್ಳೆ ಒಳ್ಳೆ ವ್ಲಾಗ್ ಎಲ್ಲ ಮಾಡ್ತೇನೆ. ಬಹುತೇಕ ಜಿಯಾರತ್ ವ್ಲಾಗ್ ನಂದು ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತದೆ. ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಯಾಕೆ ಜಿಯಾರತ್ ವ್ಲಾಗ್ ಮಾಡ್ತಾ ಇಲ್ಲ ಅಂತ. ಬಹುತೇಕ ಸಮಯದ ಅಭಾವ ಮತ್ತು ದೂರ ಹೋಗಲಿಕ್ಕೂ ಕೂಡ ಈಗ ಸ್ವಲ್ಪ ಕಷ್ಟ ಆಗ್ತದೆ. ಬಹುತೇಕ ನಮ್ಮ ಪರಿಸರದ ಎಲ್ಲ ದರ್ಗಾಗಳ ವೀಡಿಯೋಸ್ ಕೂಡ ಹಾಗೆ ಆಯಿತು. ಇನ್ನೇನಿದ್ರೂ ಸ್ವಲ್ಪ ದೂರ ಹೋಗಬೇಕು, ಆದರೆ ಅದಕ್ಕೆ ಸಮಯ ಸಾಲ್ತಾ ಇಲ್ಲ. ಆಲ್ರೆಡಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಹಾಕೋದು ಕಮ್ಮಿ ಮಾಡಿದ ಕಾರಣ ವ್ಯೂಸ್ ಕೂಡ ಕಮ್ಮಿ ಉಂಟು ಬಹಳಷ್ಟು. ಏನು ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಸಮಯ ಸಂದರ್ಭ ಆ ರೀತಿ ಇರ್ತದೆ, ಅದರಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡುವ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಎಲ್ಲ ವೀಡಿಯೋಸ್ ಕೂಡ ಹಾಕ್ತೇನೆ. ನಂದು ಹೆಚ್ಚಿನದಾಗಿ ನನ್ನ ಉದ್ದೇಶ ಒಂದು ಜಿಯಾರತ್ ವ್ಲಾಗ್ ಚಾನೆಲ್ ಮಾಡಬೇಕಂತ ಇತ್ತು. ಬಹುತೇಕ ಅದರಲ್ಲಿ ಸಕ್ಸಸ್ ಆಗಿದೆ ಅದು. ಆದರೂ ಕೂಡ ಈಗ ವೀಡಿಯೋಸ್ ಇಲ್ಲದ ಕಾರಣ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಅನಿಸ್ತಾ ಇದೆ. ಎಲ್ಲ ಬಹುತೇಕ ವೀಕ್ಷಕರು ನನ್ನ ಬೇರೆ ಯಾವುದೇ ವೀಡಿಯೋಸ್ ನೋಡಲಿಕ್ಕೆ ಇಷ್ಟಪಡೋದಿಲ್ಲ, ಜಿಯಾರತ್ ವೀಡಿಯೋಸ್ ಮಾತ್ರ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ ಕಾರಣದಿಂದ ಮುಂದೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಇದ್ದೇನೆ ಫ್ರೆಂಡ್ಸ್. ಓಕೆ, ಅದೇ ರೀತಿ ನೀವು ಯಾರೆಲ್ಲ ಈ ಚಾನೆಲ್ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಹೈಪ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಎಲ್ಲ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಓಕೆ, ಒಂದು ಪುಟ್ಟ ವಿಡಿಯೋ ಯಾವ ರೀತಿ ಆಯಿತು ಅಂತ ನೀವು ತಿಳಿಸಿ ಕಮೆಂಟ್ ಮೂಲಕ. ಅದೇ ರೀತಿ ಮುಂದೆ ಮತ್ತೆ ವೀಡಿಯೋಸ್ ಸ್ಟಾರ್ಟ್ ಮಾಡ್ತೇನೆ, ವೀಡಿಯೋಸ್ ಯೂಟ್ಯೂಬ್ನಲ್ಲಿ ಹಾಕಲಿಕ್ಕೆ. ಈಗ ಸ್ವಲ್ಪ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೇನೆ. ಕೆಲವು ಸಮಯ ತುಂಬ ಬ್ಯುಸಿಯಾದ ಕಾರಣ ವೀಡಿಯೋಸ್ ಹಾಕಲಿಕ್ಕೆ ಕೂಡ ಅಸಾಧ್ಯವಾಯಿತು. ವೀಡಿಯೋಸ್ ಹಾಕಿದರೂ ಕೂಡ ಅಷ್ಟೇನೂ ಒಂದು ಕ್ವಾಲಿಟಿ ಅಥವಾ ನನ್ನ ವೀಡಿಯೋಸ್ ಕ್ಯಾಟಗರಿಗೆ ಬೇಕಾದ ವೀಡಿಯೋಸ್ ಯಾವುದು ಹಾಕಲಿಲ್ಲ. ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೇನೆ. ಅದೇ ರೀತಿ ಇಷ್ಟರ ತನಕ ನೀವು ವೀಡಿಯೋಸ್ ನೋಡಿ ಪ್ರೋತ್ಸಾಹಿಸಿದ್ದೀರಿ, ಅದಕ್ಕೆಲ್ಲರಿಗೂ ನಿಮಗೂ ಥ್ಯಾಂಕ್ ಯು ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಬಾಯ್ ಬಾಯ್.